ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ದಿವ್ಯಾ ಮೇಕೋವರ್. ಫ್ರೆಂಡ್ಸ್, ನಾನೊಂದು ಕನಸಿಟ್ಕೊಂಡಿದ್ದೆ ಜೀವನದಲ್ಲಿ ಮನೆ ತೊಗೋಬೇಕು ಅಂತ. ಅದು ಬೆಂಗಳೂರಲ್ಲೇ ಮನೆ ತೊಗೋಬೇಕು ಅಂತ. ಅದು ಡೂಪ್ಲೆಕ್ಸೇ ತ್ರಿಪ್ಲೆಕ್ಸೇ ಇರಬೇಕೇ ಹೊರತು ನಂಗೆ ಬೇರೆ ಯಾವುದು ಬೇಡ ಅಂದ್ಕೊಂಡಿದ್ದೆ. ಅದು ನನ್ನ ಕನಸು ನೆರವೇರಿದೆ. ನೀನೊಂದು ಹೆಣ್ಣು, ನಿನ್ನ ಕೈಲಿ ಏನೂ ಆಗೋಲ್ಲ, ನಿನಗೊಂದು ಸಪೋರ್ಟ್ ಇಲ್ಲ ಅನ್ನೋರಿಗೆ ನನ್ನ ಉತ್ತರ ಫ್ರೆಂಡ್ಸ್ ಇದು. ಯಾವತ್ತೇ ಇದ್ದರೂ ಹೋಪ್ ಕಳ್ಕೊಬಾರ್ದು. ಅಯ್ಯೋ ನಾವು ಬಿಸ್ನೆಸ್ಸಲ್ಲಿ ಒಂದು ಅಪ್ ಆ್ಯಂಡ್ ಡೌನ್ ಬರ್ತಾ ಇರುತ್ತೆ. ಅದನ್ನು ಬಿಟ್ಟು ಅಯ್ಯೋ ನನ್ನ ಬಿಸ್ನೆಸ್ ಆಗೋಯ್ತಲ್ಲ, ಇನ್ನು ನನ್ನ ಕತೆ ಏನೇ ಆಗಲಿ ಫ್ರೆಂಡ್ಸ್, ನಾವು ಎದ್ದು ನಿಂತ್ಕೋಬೇಕೇ ಹೊರತು 100 ಜನ 100 ಮಾತಾಡ್ತಾರೆ. ಯಾಕೆಂದರೆ ಅವ್ರ ಕೈಲಿ ಮಾಡೋಕ್ಕಾಗಲ್ಲ. ಹಾಗಾಗಿ 100 ಜನ 100 ಮಾತಾಡ್ತಾರೆ. ನಾವು ಮಾತಾಡಬಾರ್ದು ಫ್ರೆಂಡ್ಸ್. ನಮ್ಮ ಕೆಲಸ ಮಾತಾಡಬೇಕೇ ಹೊರತು ನಾವು ನಂಬಿರೋ ದೇವರು ಯಾವತ್ತೂ ಕೈ ಬಿಡಲ್ಲ. ಅದೊಂದು ತಿಳ್ಕೊಬೇಕು. ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. 100 ಜನ, ಯಾಕೆಂದ್ರೆ ಅವ್ರು ಬದುಕೋಕ್ಕೆ ಯೋಗ್ಯತೆ ಇರಲ್ವಲ್ಲ ಫ್ರೆಂಡ್ಸ್. ಇನ್ನೊಬ್ರು ಕಾಲು ಎಳೆಯೋದಲ್ಲೇ ಅವ್ರ ಟೈಮ್ ಕಳೆದ್ಬಿಡ್ತಾರೆ ಹೊರತು ಇನ್ನು ಅವ್ರ ಮುಂದೆ ಬರೋದು, ಜೀವನ ಮುಂದಕ್ಕೆ ಬರೋದು ನೋಡ್ಕೊಳ್ಳಲ್ಲ. ಹಾಗಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾನೇ ಇರ್ತಾರೆ. ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೇಬೇಡಿ. ನೀವು ನಂಬಿರೋ ದೇವ್ರನ್ನ ನಂಬಿ ನಿಮ್ಮ ಕೆಲಸ ಮಾಡಿ, ನಿಮ್ಮ ಕೆಲಸ ಉತ್ತರ ಕೊಡಬೇಕೇ ಹೊರತು ನೀವು ಮಾತಾಡೋಕ್ಕೆ ಹೋಗಬೇಡಿ. ಹಾಗಾಗಿ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಕೆಲಸ ಮಾತಾಡಲಿ ಫ್ರೆಂಡ್ಸ್, ಬೇರೆ ಇನ್ನೇನು ಬೇಡ. ನಾನು ಏನೇ ಮಾಡಿದ್ರು ನನ್ನ ಬ್ಯಾಕ್ ಸಪೋರ್ಟಾಗಿ ನನ್ನ ಹಸ್ಬೆಂಡ್ ನಿಂತ್ಕೊಂಡ್ರೆ ಹೊರತು ಬೇರೆ ಯಾರೂ ನಿಂತ್ಕೊಳ್ಳಿಲ್ಲ ಫ್ರೆಂಡ್ಸ್. ನಾನು ಈ ಮಟ್ಟಕ್ಕೆ ಇದ್ದೀನಿ, ನಾನು ಇಷ್ಟು ಸ್ಟ್ರಾಂಗಾಗಿ ನಿಂತಿದ್ದೀನಿ ಅಂದರೆ ನನ್ನ ಹಸ್ಬೆಂಡೇ ಹೊರತು ಬೇರೆ ಯಾರೂ ಇಲ್ಲ. ತುಂಬ ಥ್ಯಾಂಕ್ಸ್ ರೀ. ಅಲ್ಲಿ ಮನೇಲಿ ಹೇಳೋಕ್ಕಾಗಲಿಲ್ಲ, ಹಾಗಾಗಿ ನಿಮ್ಗೆ ಇವಾಗ ಹೇಳ್ತಾಯಿದ್ದೀನಿ. ನೀವು ನಮ್ಮ ಪಾಲಿನ ದೇವ್ರಿಗಿಂತ ಹೆಚ್ಚು ಅನ್ಬೋದು. ತುಂಬ ಥ್ಯಾಂಕ್ಸ್. ನನ್ನ ಕನಸು ನೆರವೇರಿಸಿದ್ದೀರಾ. ಆವಾಗ ಹೇಳೋಕ್ಕಾಗಲಿಲ್ಲ ಥ್ಯಾಂಕ್ಸ್, ಇವಾಗ ಹೇಳ್ತಾಯಿದ್ದೀನಿ. ಥ್ಯಾಂಕ್ಸ್ ರೀ. ಬಾಯ್ ಫ್ರೆಂಡ್ಸ್. ಉಕ್ಕುತ್ತು ಉಕ್ಲಿ ಅಂತ ನೋಡಿ ಉಕ್ತಾ ಸಾಕು.